ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್ ಭಟ್. ಎಂದಿರಂತೆ 3 ಪ್ರಮುಖ ಸುದ್ದಿಗಳೊಂದಿಗೆ ತಮ್ಮೆದುರು ಹಾಜರಾಗಿದ್ದೀನಿ. ಸೊ ಈ ಸುದ್ದಿ ಏನಿದೆ, ಸುದ್ದಿಯ ಹಿಂದಿನ ಸುದ್ದಿಯನ್ನು ನಾವೇನು ಬಿಟ್ವೀನ್ ದ ಲೈನ್ಸ್ ಅಂತೀವಿ, ಅದನ್ನು ತಮಗೆ ತಲುಪಿಸುವ ಒಂದು ವಿಶಿಷ್ಟ ಯತ್ನ ಅದು. ಸೊ ಇವತ್ತು ನಾನು ಮೊದಲ ಸುದ್ದಿ ಮಾತನಾಡ್ತಾ ಇರೋದು ಒಬ್ಬ ವ್ಯಕ್ತಿಯ ಬಗ್ಗೆ. ಅವರು ಒಂದು ರೀತಿಯಲ್ಲಿ ವಿವಾದದ ಕೇಂದ್ರ ಬಿಂದು, ಇನ್ನೊಂದು ರೀತಿಯಲ್ಲಿ ಕರ್ನಾಟಕದ ರಾಜಕಾರಣ ಇನ್ನೊಂದು ಮಗ್ಗುಲಿಗೆ ತಿರುಗಿಕೊಳ್ಳುವುದಕ್ಕೆ ಕಾರಣರಾದ ವ್ಯಕ್ತಿ. ಅವರು ಇನ್ಯಾರೂ ಅಲ್ಲ, ಕಾಂಗ್ರೆಸ್ ಪಕ್ಷದ ಕರ್ನಾಟಕದ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ. ಸೊ ಅವರು ನ್ಯೂಸ್ ಆಫ್ ದ ವೀಕ್ ಅಂತಲೂ ನಾವು ಅನ್ಬೋದು. ಈ ವಾರದ ಸುದ್ದಿಯ ವ್ಯಕ್ತಿಯವರು ನ್ಯೂಸ್ ಆಫ್ ದ ವೀಕ್. ಯಾಕೆಂದರೆ ಕರ್ನಾಟಕದಲ್ಲಿ ಈ ಅಧಿಕಾರ ಹಂಚಿಕೆ ಇದೆಯಲ್ಲ, ಅದು ಸುಸೂತ್ರವಾಗಿ ನಡೆಯುವುದಕ್ಕೆ ಕಾರಣರಾದವರಲ್ಲಿ ಸುರ್ಜೇವಾಲಾ ಒಬ್ಬರು. ಆದ್ದರಿಂದ ಉಳಿದ ರಾಜಕೀಯ ಪಕ್ಷಗಳು ಕೂಡ ಅವರ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇವೆ. ಸೊ ಮೊದಲನೇದಾಗಿ ಇತ್ತೀಚೆಗೆ ತಾವೊಂದು ಹೇಳಿಕೆಯನ್ನು ಗಮನಿಸಿರಬಹುದು. ಅದು BJP ನೀಡಿರುವಂಥ ಹೇಳಿಕೆ. ಅದೇನು ಅಂತಂದರೆ, ಭಾರತೀಯ ಜನತಾ ಪಕ್ಷಕ್ಕೂ ಕೂಡ ಸುರ್ಜೇವಾಲಾ ಅವರಂತಹ ಉಸ್ತುವಾರಿ ಬೇಕಾಗಿತ್ತು. ಇದು BJPಯ ಅಭಿಪ್ರಾಯ. ಅದೇ ರೀತಿ BJPಯ ಮಿತ್ರ ಪಕ್ಷವಾದಂತಹ JDS ಏನು ಹೇಳುದು? ಸೊ ಅದು ಬಹಳ ಕುತೂಹಲಕರವಾದ್ದು. JDS ಪ್ರಕಾರ ಸುರ್ಜೇವಾಲಾ ಅಲ್ಲ, ಅವರು ವಸೂಲಿವಾಲಾ. ಅಂದರೆ ಸುರ್ಜೇವಾಲಾ ಬಗ್ಗೆ BJPಗೆ ಒಂದು ರೀತಿ ಬೇರೆ ಬೇರೆ ಕಾರಣಕ್ಕೆ ಪ್ರೀತಿ, JDSಗೆ ವಿರೋಧ. ಇನ್ನು ಕಾಂಗ್ರೆಸ್ ಒಳಗಡೆ ಕೂಡ ಸುರ್ಜೇವಾಲಾ ಅವರನ್ನು ಇಷ್ಟಪಡುವವರು ಇದ್ದಾರೆ, ಇಷ್ಟಪಡದರು ಇದ್ದಾರೆ. ಹಾಗಿದ್ದರೆ ಅವರು ವಿವಾದಕ್ಕೆ ಕಾರಣ ಆದದ್ದು ಯಾಕೆ, ಏನು ಅದರ ಎಲ್ಲ ಮಹತ್ವದ ವಿಚಾರಗಳನ್ನು ತಮ್ಮ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಸುರ್ಜೇವಾಲಾ ಬಗ್ಗೆ ಒಂದಿಷ್ಟು ಲಿಟ್ಲ್ ಬಿಟ್ಟು ಅವರ ಸಾಗಿ ಬಂದ ದಾರಿ ಇದೆಯಲ್ಲ, ಅದ್ರ ಬಗ್ಗೆ ಒಂಚೂರು ಹೇಳಬೇಕು ಅನಿಸುತ್ತೆ. ಸೊ ಇವರು 1967ರಲ್ಲಿ ಚಂಡೀಗಢದಲ್ಲಿ ಹುಟ್ಟಿದ್ದು ಅಂತ. BCom ಪದವೀಧರರು, ನಂತರ ಸ್ನಾತಕೋತ್ತರ ಪದವಿ ಪಡೆದರು, ಲಾಯರ್ ಆಗಿದ್ದವರು ಸುರ್ಜೇವಾಲಾ. ಅದಕ್ಕಿಂತ ಬಹಳ ಮುಖ್ಯವಾಗಿ ಹರಿಯಾಣದ ಸ್ಟ್ರಾಂಗ್ ಮ್ಯಾನ್. ಚೌತಾಲಾ ಫ್ಯಾಮಿಲಿ ಅಂದರೆ ನಿಮಗೆ ಬಹಳ ಜನರಿಗೆ ಗೊತ್ತಿರ್ಬೋದು ಅನಿಸುತ್ತೆ. ಚೌತಾಲಾ ಫ್ಯಾಮಿಲಿ ಇಸ್ ಅ ಪವರ್ಫುಲ್ ಫ್ಯಾಮಿಲಿ. ಅಂಥ ಓಂ ಪ್ರಕಾಶ್ ಚೌತಾಲಾವನ್ನು 2 ಬಾರಿ ಚುನಾವಣೆಯಲ್ಲಿ ಸೋಲಿಸಿದವರು ಇದೇ ಸುರ್ಜೇವಾಲಾ ಅವರು. ಅವರಲ್ಲಿ ಸಚಿವರಾಗಿ ಕೂಡ ಕೆಲಸ ಮಾಡಿದ್ರು, ಸಚಿವರಾಗಿದ್ದರು ಹರಿಯಾಣದಲ್ಲಿ. ಸೊ ಈಸ್ ಅ ಪವರ್ಫುಲ್ ಪೊಲಿಟಿಷಿಯನ್, ವೆರಿ ಕ್ಲೋಸ್ ಟು ಫ್ಯಾಮಿಲಿ. ಇವರ ಫ್ಯಾಮಿಲಿಯಲ್ಲಿದೆ ಗಾಂಧಿ ಫ್ಯಾಮಿಲಿಯನ್ನಿ, ನೆಹರು ಫ್ಯಾಮಿಲಿಯನ್ನಿ, ಅವರಿಗೆ ಹತ್ತಿರ ಇರುವಂಥ ಸುರ್ಜೇವಾಲಾ ಅವರು ಸುಮಾರು 17ನೇ ವರ್ಷಕ್ಕೇ ಅವರು ರಾಜಕೀಯಕ್ಕೆ ಬಂದಿದ್ದರು. ಅದು ಬಿಟ್ಬಿಡಿ, ಕರ್ನಾಟಕ ಬಂದ್ಬಿಡೋಣ. ಕರ್ನಾಟಕದಲ್ಲಿ ಅವರು ಏನು ಅಂತ, ಕರ್ನಾಟಕದ ಅವರ ಪಾತ್ರ ಏನು. ಸೊ ಅವರು 2020ರಿಂದ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಯಾಗಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಆದರೆ ಅವರು ಉಳಿದ ಉಸ್ತುವಾರಿಗೆ ಅಂತ ಇರಲೇ ಇಲ್ಲ ಅಂತ. ಯೂಶ್ವಲಿ ಉಸ್ತುವಾರಿಗಳಿದಾರಲ್ಲ, ಅವ್ರು ಹೆಂಗಿರ್ತಾರೆ ಅಂದರೆ, ಸೊ ದೆಹಲಿಯಿಂದ ಬಂದು ಇಳಿತಾರೆ, ಯಾವುದೇ ಪಕ್ಷದ ಉಸ್ತುವಾರಿ ಇಟ್ಕೊಳ್ಳಿ, ಇಲ್ಲಿ ಅವರಿಗೆಲ್ಲ ವ್ಯವಸ್ಥೆಯನ್ನು ಮಾಡಲಾಗುತ್ತೆ, ಆ ವ್ಯವಸ್ಥೆಯನ್ನು ಅನುಭವಿಸ್ತಾರೆ, ಸೂಟ್ ಕೇಸ್ ಇಟ್ಕೊಂಡು ಡೆಲ್ಲಿಗೆ ಹೋಗ್ತಾರೆ. ಇದು ಎಲ್ಲ ರಾಜಕೀಯ ಪಕ್ಷಗಳ ಉಸ್ತುವಾರಿ. ಆದ್ದರಿಂದ ಉಸ್ತುವಾರಿ ಕೆಲಸ ಇರುತ್ತಲ್ಲ, ಭಾಳ ಫ್ರೂಟ್ಫುಲ್ ಆದ್ದು ಅಂತ. ಅದು ಅಧಿಕಾರದಲ್ಲಿದ್ದ ಪಕ್ಷಕ್ಕೆ ಉಸ್ತುವಾರಿ ಆದ್ರಂತೂ ಇನ್ನೂ ಕೂಡ ಸಂಪತ್ ಭರಿತವಾದ ಒಂದು ಹುದ್ದೆ ಅಂತ. ಸೊ ಇದು ಯೂಶ್ವಲಿ ಇರೋದು. ಹಾಗಿದ್ದರೆ ಇದಕ್ಕೆ ವ್ಯತಿರಿಕ್ತವಾಗಿ ಸುರ್ಜೇವಾಲಾ ಇದ್ರಾ, ಅದು ಹೇಳೋದು ಕಷ್ಟ. ಆದರೆ ಅವರಿಗೆ ಅದೇ ಕಾರಣಕ್ಕಿರಬಹುದು. ಅಂದರೆ ಅವರು ಕೇವಲ ಉಸ್ತುವಾರಿಯಾಗಿ JDS ಹೇಳಿದಾಗೆ ವಸೂಲಿವಾಲಾ ಆಗಿ ಮಾತ್ರ ಉಳಿದಿರಲಿಲ್ಲ. ವಸೂಲಿ ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ ವಿಲ್ ಹ್ಯಾವ್ ಟು ಕ್ಲಾರಿಫೈ. ದಟ್ ಈಸ್ ಅನ್ ಎಲಿಗೇಷನ್ ಮೇಡ್ ಬೈ JDS. ಆದರೆ ಅವರ ಮೇಲೆ ಇದ್ದಂಥ ಬಹಳ ಮುಖ್ಯವಾದ ಆರೋಪ ಸೂಪರ್ CM ಅಂತ. ಅವರು ಇಡೀ ಕರ್ನಾಟಕದಲ್ಲಿ ಏನು ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗಲೂ ಅಷ್ಟೇ ಶಾಸಕರನ್ನು ಕರೆದು ಅವರು ಮಾತನಾಡ್ತಾಯಿದ್ರು, ಶಾಸಕರ ಜೊತೆ ಚರ್ಚೆ ಮಾಡ್ತಿದ್ರು. ಒಂದು ರೀತಿ ಶಾಸಕಾಂಗ ಪಕ್ಷದ ಸಭೆಯನ್ನೇ ಅವರು ನಡೆಸ್ತಿದ್ದಾರೋ ಅನ್ನೋ ರೀತಿ ಇದ್ದರು ಸುರ್ಜೇವಾಲಾ. ಇದ್ರ ಬಗ್ಗೆ ಸಾಕಷ್ಟು ಟೀಕೆಗಳು ಬಂದಿದ್ದು. ಏನ್ರಿ ಇವರು ಉಸ್ತುವಾರಿನ ಇನ್ಯಾರ ಈ ಮನುಷ್ಯ ಅಂತ. ಅದರ ಜೊತೆಗೆ ಕಾಂಗ್ರೆಸ್ನ ಒಳ ರಾಜಕೀಯ ಇದೆಯಲ್ಲ, ಅದನ್ನು ಅವರು ಗ್ರಹಿಸಿದ ರೀತಿ ಮತ್ತು
ಆ ಗ್ರಹಿಕೆಯಂತೆ ಅವರು ನಡೆದುಕೊಂಡ ರೀತಿ ಅದು ಯಾಕೋ ಗೊತ್ತಿಲ್ಲ. ಮೊದಲಿಂದ ಅವರು ಯು ಸಿ ದಟ್ ಡಿ ಕೆ ಶಿವಕುಮಾರ್ ಅವರ ಪರವಾಗಿದ್ದರು. ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು ಒಂದು ಹಂತದಲ್ಲಿ ಸುರ್ಜೇವಾಲಾ ಅವರನ್ನು ಬದಲು ಮಾಡಬೇಕು ಅನ್ನೋ ಒತ್ತಾಯವನ್ನು ಮಾಡಿದರು. ಸೊ ಏನು ಅಧಿಕಾರವನ್ನು ಬಿಟ್ಟು ಕೊಡುವುದಕ್ಕಿಂತ ಕೆಲವೇ ತಿಂಗಳುಗಳ ಮೊದಲು ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವರಿಗೆ ಈ ವಿಚಾರವನ್ನು ಗಮನಕ್ಕೆ ತಂದಿದ್ದರು. ಈ ವ್ಯಕ್ತಿ ಏನಿದ್ದಾನೆ ಇವನು ಸಂಪೂರ್ಣವಾಗಿ ಡಿ ಕೆ ಶಿವಕುಮಾರ್ ಪರವಾಗಿ ಕೆಲಸ ಮಾಡ್ತಾನೆ, ನನ್ನ ವಿರುದ್ಧ ಮಾಡ್ತಾನೆ, ಅವರನ್ನ ಬದಲಿಸಿ ಅನ್ನುವ ಮಾತನ್ನು ಕೂಡ ಸಿದ್ದರಾಮಯ್ಯ ರಾಹುಲ್ ಗಾಂಧಿಯವರಿಗೆ ತಿಳಿಸಿದ್ರು ಅನ್ನುವ ವರದಿಗಳಿವೆ. ಅದರ ಜೊತೆಗೆ ಇವರನ್ನು ಗುರುತಿಸೋ ಇನ್ನೊಂದು, ಇವರು ಆಕ್ರಮಣಶಾಲಿ ವಕ್ತಾರರು ಅಂತ. ವಕ್ತಾರರು ಯೂಸ್ವಲಿ ಅವರ ಪಕ್ಷದ ಒಳಗಡೆ ವ್ಯವಹಾರಗಳನ್ನು ನೋಡ್ತಿರ್ತಾರೆ. ಅವರು ಬಹಿರಂಗವಾಗಿ ಪತ್ರಿಕಾಗೋಷ್ಠಿ ಕರೆದು ಹೇಳುವಂತೂ ಭಾಳ ಕಡಿಮೆ. ಆದರೆ ಇವರು ಹಾಗಲ್ಲ, ಇವರು ಒಂದು ರೀತಿಯಲ್ಲಿ ಆಕ್ರಮಣಕಾರಿಯಾದಂಥ ವಕ್ತಾರರಾಗಿದ್ದರು ಅಂತ. ಇಡೀ ಕಾಂಗ್ರೆಸ್ ಒಳಗಿನ ಅಧಿಕಾರ ಹಂಚಿಕೆಯ ಸೂತ್ರ ಏನಿದೆ ಅದನ್ನು ಇಂಪ್ಲಿಮೆಂಟ್ ಆಗುವುದಕ್ಕೆ ಅವರು ತಮ್ಮದೇ ಆದ ದಾರಿಯನ್ನು ಹಿಡಿದಿದ್ದರು. ಅದು ಅನುಭವನೂ ಕಾರಣ ಇರ್ಬೋದು ಅವರಿಗೆ ಅಂತ. ಅಂದರೆ ವೆಲ್ ಎಜುಕೇಟೆಡ್, ಸುರ್ಜೇವಾಲಾ ಇಸ್ ಎ ವೆಲ್ ಎಜುಕೇಟೆಡ್. ಮತ್ತು ಕರ್ನಾಟಕದ ರಾಜಕಾರಣವನ್ನು ಅವರು ಗ್ರಹಿಸಿದ ರೀತಿ ಅದು ಸಿದ್ದರಾಮಯ್ಯನವರಿಗೆ ವಿರುದ್ಧ ಆಗಿರ್ಬೋದು, ದಟ್ ದಿ ಡಿಫ್ರೆಂಟ್ ಥಿಂಗ್. ಅಥವಾ ಮೊದಲನೇ ಒಪ್ಪಂದ ಇತ್ತು ಅನ್ನುವುದನ್ನು ಅರ್ಥ ಮಾಡಿಕೊಂಡು ಮಾಡಿರ್ಬೋದು. ಆದರೆ ಮೊದಲಿಂದ ಸುರ್ಜೇವಾಲಾ ಅವರು ಬ್ಯಾಟ್ ಮಾಡ್ತಾ ಇದ್ದುದು ಡಿ ಕೆ ಶಿವಕುಮಾರ್ ಅವರ ಸಲುವಾಗಿ. ಆ ಕಾರಣಕ್ಕಾಗಿಯೇ ಅವ್ರ ಮೇಲೆ ಕೆಲವು ಆರೋಪಗಳನ್ನು ಕೂಡ ಈ ಪ್ರತಿಪಕ್ಷಗಳು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದು. ಕೆಲವು BJP ನಾಯಕರು ಸುರ್ಜೇವಾಲಾ ಕರ್ನಾಟಕ ಪ್ರವಾಸದ ಕುರಿತು ಅವರು ಹಣ ಸಂಗ್ರಹ ಮಾಡ್ತಾರೆ ಅಂತ ಆರೋಪ ಮಾಡಿದರು, ಅವ್ರು ಬರೋ ಸೂಟ್ ಕೇಸ್ ತಗೊಂಡು ಹೋಗಿ ಬರ್ತಾರೆ ಅಂತ ಆರೋಪ ಮಾಡಿದರು, ಎಲ್ಲ ಹೇಳ್ತಾ ಇದ್ರು. ಅದರಲ್ಲಿ ಸತ್ಯ ಸುಳ್ಳು ಅನ್ನೋದಕ್ಕಿಂತ ರಾಜಕೀಯವಾದ ಆರೋಪ ಇದ್ದರೂ ಇರ್ಬೋದು, ಸತ್ಯ ಇದ್ದರೂ ಇರ್ಬೋದು. ಆದರೆ ಭಾರತೀಯ ಜನತಾ ಪಕ್ಷವನ್ನೇ ಸುರ್ಜೇವಾಲಾ ರೀತಿಯ ಒಬ್ಬ ವಕ್ತಾರರು ಬೇಕು ಅನ್ನುವ ಹಂತಕ್ಕೆ ಬಂದಿದ್ದಿದೆಯಲ್ಲ, ಅದು ಸುರ್ಜೇವಾಲಾ ಅವರ ಯಶಸ್ಸೇನಿದೆ ಆ ಯಶಸ್ಸನ್ನು ತೋರಿಸಿಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದರ ಜೊತೆಗೆ ಅವರು ಇರುವುದು ಅವರ ಬೆಂಬಲಿಗರ ದೃಷ್ಟಿಯಲ್ಲಿ ಅವರಿಗೆ ಸಂಘಟನಾ ಸಾಮರ್ಥ್ಯ ಇದೆ ಅನ್ನುವ ಮಾತನ್ನು ಅವರು ಬೆಂಬಲಿಗರು ಹೇಳ್ತಾರೆ. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಈ ವಕ್ತಾರರುಗಳಲ್ಲಿ ಅತಿ ಹೆಚ್ಚಿನ ಯಶಸ್ಸನ್ನು ಪಡೆದ ವಕ್ತಾರ ಅಂತಲೇ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಅವರು ಚುನಾವಣೆಯ ತಂತ್ರ ರೂಪಿಸುವಲ್ಲಿ ಅವರು ಭಾಳ ಯಶಸ್ವಿಯಾದವರು ಅಂತ ಹೇಳಲಾಗ್ತಾ ಇದೆ. ಚುನಾವಣೆ ಸಂದರ್ಭದಲ್ಲಿ ನೋಡಿದೆ ನಾವು 2023 ಸಂದರ್ಭದಲ್ಲಿ ಅವರು ತಮ್ಮದೇ ಚುನಾವಣೆ ಒಂದು ರೀತಿಯಲ್ಲಿ ಮಾಡಿದ್ದು. ಅದರ ಜೊತೆಗೆ ಈ ಸೈದ್ಧಾಂತಿಕ ಬೇಲಿಗಳನ್ನು ದಾಟಿಬಿಟ್ಟು ಅವರು ಈ ಚುನಾವಣಾ ತಂತ್ರಗಾರಿಕೆಯನ್ನು ಹೆಣೆಯೋದಕ್ಕೆ ಕಾರಣ ಆದ್ದು. ಅವರು ಬಲಪಂಥೀಯ ಪತ್ರಕರ್ತರ ಮನೆಗೆ ಹೋದ್ದು ಆ ಕಾಲದಲ್ಲಿ ವಿವಾದವನ್ನು ಸೃಷ್ಟಿಸಿತ್ತು. ಏನಪ್ಪ ಇದು ರಾಷ್ಟ್ರೀಯವಾದಿ ಬಲಪಂಥೀಯ ಪತ್ರಕರ್ತರ ಮನೆಗೆ ಹೋಗಿ ಕಾಫಿ ಕೊಡ್ಕೊ ಬರ್ತಾ ಇರಲ್ಲ ಈ ಮನುಷ್ಯ ಅನ್ನುವ ಮಾತನ್ನು ಕೂಡ ಆಗ ಹೇಳಲಾಗಿತ್ತು. ಅದು ಟೀಕೆಗೆ ಒಳಗಾಯಿತು. ಅಂದರೆ ಅವರ ಪಕ್ಷದ ಸೈದ್ಧಾಂತಿಕ ನಿಲುವನ್ನು ಮೀರಿ ರಾಜಕೀಯ ತಂತ್ರಗಾರಿಕೆಯನ್ನು ಅವರು ರೂಪಿಸುವವರಾಗಿದ್ದರು ಅಂತ. ಸೊ ಅದರ ಜೊತೆಗೆ ಅವರನ್ನು ಭಾಳ ಜನ ಹೇಳುವರಿದ್ದಾರೆ, ಒಂಥರ ಈ ಹೈಕಮಾಂಡ್ ಸಂಸ್ಕೃತಿ ಅನ್ನೋದು ಇದೆಯಲ್ಲ ಅದನ್ನು ಯಶಸ್ವಿಯಾಗಿ ಅವರು ಇಂಪ್ಲಿಮೆಂಟ್ ಮಾಡಿದ್ರು ಅಂತ. ಏನು ಹೈಕಮಾಂಡ್ ಸಂಸ್ಕೃತಿ ಅಂದರೆ ಇದು ಅವ್ರ ಮೇಲೆ ನಮ್ಮ ಬಹುಮುಖ್ಯವಾದ ಆರೋಪ. ಏನು ಹೈಕಮಾಂಡ್ ಸಂಸ್ಕೃತಿ ಅಂತ ಅಂದರೆ, ನೀವು ಶಾಸಕಾಂಗ ಪಕ್ಷದ ನಾಯಕರು ಇನ್ನೊಬ್ಬರಿದ್ದರೂ ಕೂಡ ಇವರೇ ಶಾಸಕಾಂಗ ಪಕ್ಷದ ನಾಯಕರು ಅನ್ನೋ ಹಾಗೆ ಬೇವು ಮಾಡಿದ್ದು. ಅದರ ಜೊತೆಗೆ ಒಂದು ರಾಜ್ಯ ಅಂದ್ಕೊಳ್ಳಿ, ಒಂದು ರಾಜಕೀಯ ಪಕ್ಷ ಅಂದ್ಕೊಳ್ಳಿ, ಅಲ್ಲಿಯ ಜನ ನೀಡಿದ ತೀರ್ಪಿದೆಯಲ್ಲ, ಆ ತೀರ್ಪು ಅವ್ರು ಆಯ್ಕೆ ಮಾಡಿರ್ತಾರೋ ಸಿದ್ದರಾಮಯ್ಯನವರು ಇರಲಿ ಡಿ ಕೆ ಶಿವಕುಮಾರ್ ಇರಲಿ, ಅವರನ್ನು ಮೀರಿದಂತೆ ಇವರು ವರ್ತನೆ ಮಾಡಿದರೆ ಅದು ಸಾಂವಿಧಾನಿಕವಾಗಿ ಸರಿಯಾದದಲ್ಲ ಅನ್ನೋದು. ಅಂಥ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದರು ಅಂತ. ಅದರ ಜೊತೆಗೆ ಅತಿಯಾದ ಕೇಂದ್ರೀಕೃತ ತೀರ್ಮಾನಗಳು, ಎಲ್ಲ ಸೆಂಟ್ರಲೈಸ್ಡ್ ಡಿಸಿಷನ್ಸ್ ಅಂತ, ಅದು ಡೆಮೊಕ್ರೆಟಿಕ್ ಆದ ಡಿಸಿಷನ್ಸ್ ಅಲ್ಲ. ಅಂದರೆ ಈಗ ಒಂದು ಜನತಂತ್ರ ವ್ಯವಸ್ಥೆಯಲ್ಲಿ ಡೆಮೊಕ್ರಸಿ ಅನ್ನೋದು ಏನಿರುತ್ತಲ್ಲ, ಅಲ್ಲಿ ಡೆಮೊಕ್ರೆಟಿಕ್ ವ್ಯಾಲ್ಯೂಸ್ಗಳನ್ನು ಎತ್ತಿ ಹಿಡಿಬೇಕಾಗತ್ತೆ ಅಲ್ವಾ. ಸೊ ಫಾರ್ ಎಕ್ಸಾಂಪಲ್ ಶಾಸಕಾಂಗ ಪಕ್ಷ ಸಭೆ ಅಂದರೆ ಅವರ ಅಭಿಪ್ರಾಯ ಏನು ಅನ್ನೋದು ಮುಖ್ಯ. ಆದರೆ ಅಂಥದ್ದು ಯಾವುದನ್ನೂ ಗಮನಿಸದೆ ಹೈಕಮಾಂಡ್ ಮನಸ್ಸೇನಿದೆ ಅದನ್ನು ಕಟ್ಟುತ್ರೋಕ್ಟಾಗಿ ಇಂಪ್ಲಿಮೆಂಟ್ ಮಾಡುವಂತಹದ್ದು ಅಂತ. ಸೊ ಇದನ್ನೆಲ್ಲ ಗಮನಿಸಿದರೆ ಸುರ್ಜೇವಾಲಾ ಈಗ ವಿವಾದಕ್ಕೆ ಕಾರಣ ಆದ್ದೇನು ಅಂತ ಮೇನ್ ಇಶ್ಯೂಗೆ ಬರ್ತೀನಿ ನಾನೀಗ. ಯಾವುದಕ್ಕೆ ಕಾರಣ ಅಂತ ಒಂದು BJP ಹೇಳಿದ್ರೆ JDSಗೆ
ಸುರ್ಜೇವಾಲಾ ಮೇಲೆ ಅಪಾರ ಸಿಟ್ಟಿದ್ದಾಗಿದೆ. ಯಾಕದು? ಅದು ಕುತೂಹಲಕರವಾದ್ದು. ಅವರನ್ನು ವಸೂಲಿವಾಲಾ ಅಂತ ಏನು ಜೆ ಡಿ ಎಸ್ನವ್ರು ಕರೆದ್ರಲ್ಲ, ಯಾಕೆ ಕರೆದ್ರು? ಯೂಶ್ವಲಿ ವಕ್ತಾರ ಕಾಸು ತಗೊಳೋಕೆ ಬರ್ತಾರೆ ಕಣ್ರಿ, ಅದು ಕಾಂಗ್ರೆಸ್ ಇರಲಿ, ಬಿ ಜೆ ಪಿ ಇರಲಿ, ಜೆ ಡಿ ಎಸ್ ಇರಲಿ, ಅವ್ರು ಬಂದು ಇಲ್ಲಿ ಸೇವೆಗೆ ಬಂದಿರಲ್ಲ. ಹಾಗೆಯೇ ಜೆ ಡಿ ಎಸ್ನಲ್ಲೂ ವಕ್ತಾರರಿದ್ದರೆ ಅವರು ಮಾಡ್ತಾರೆ. ದ್ಯಾಟ್ ಇಸ್ ಇವತ್ತಿನ ಪೊಲಿಟಿಕಲ್ ರಿಯಾಲಿಟಿ, ಅದು ಬೇರೆ ಪ್ರಶ್ನೆ. ಹಾಗಿದ್ದರೆ ಯಾಕೆ ಜೆ ಡಿ ಎಸ್ಸಿಗೆ ಸಿಟ್ಟು ಬಂದು ಅವರನ್ನು ವಸೂಲಿವಾಲಾ ಅಂತ ಕರೆತು ಅನ್ನೋದನ್ನು ನಾವು ನೋಡ್ಬೋದು. ಯಾಕೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಪ್ರಮುಖ ಕಾರಣ ಅಂದರೆ ಸುರ್ಜೇವಾಲಾ ಅವರು. ಅವರೇನೇ ಸತತವಾಗಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸಿದ್ದು. ಅದಾದ ಮೇಲೆ ಕನಿಷ್ಠ 2 ಬಾರಿ ಅವರು ಮಹತ್ವದ ವರದಿಯನ್ನು ಹೈಕಮಾಂಡ್ಗೆ ಕೊಟ್ಟರು. ಆ ವರದಿಯಲ್ಲೂ ಕೂಡ ಅಧಿಕಾರ ಹಂಚಿಕೆ ಆಗಲೇಬೇಕು, ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಕೊಡಲೇಬೇಕು ಅಂತ ವರದಿ ಕೊಟ್ಟವರು ಸುರ್ಜೇವಾಲಾ ಅವರು. ಇನ್ನು 2020ರಿಂದ ವಕ್ತಾರ ಅದು 2023ರ ಕಾಂಗ್ರೆಸ್ ಚುನಾವಣಾ ಗೆಲುವಿನಲ್ಲೂ ಕೂಡ ಅವರ ಮಹತ್ತರ ಪಾತ್ರ ಇದೆ. ಸೊ ಆ ಕಾರಣಕ್ಕಾಗಿ ಸುರ್ಜೇವಾಲಾ ಅವರ ಮೇಲೆ ಜೆ ಡಿ ಎಸ್ಗೆ ಸಿಟ್ಟು. ಅದಕ್ಕೆ ಕರೀತಿದ್ದಾರೆ ವಸೂಲಿವಾಲಾ ಅಂತ. ಅವರು ವಸೂಲಿವಾಲಾ ಹೌದೋ ಅಲ್ವೋ, ಆದರೆ ಕಾಂಗ್ರೆಸ್ನ ಯಶಸ್ವಿ ಉಸ್ತುವಾರಿಗಳಲ್ಲಿ ಸುರ್ಜೇವಾಲಾ ಒಬ್ಬರು. ಇದು ಮೊದಲ ಸುದ್ದಿ. ಈಗ 2ನೇ ಸುದ್ದಿಗೂ ಬರ್ತೀನಿ, ಅದು ಕೂಡ ಇಂಪಾರ್ಟೆಂಟ್. ಡೋಂಟ್ ಗೋ ಎನಿವೇ.